9 ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ಬಲ್ಲದಬತ್ತೇಶ್ವರ ಸ್ವಾಮಿ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಹೊಸಕೋಟೆಯ ಸಮೀಪದ ತೋರನಹಳ್ಳಿ ಪಂಚಾಯಿತಿಯ ಬೈರನಹಳ್ಳಿ ಗ್ರಾಮದಲ್ಲಿ ಶ್ರೀ ಬಲ್ಲದಬತ್ತೇಶ್ವರ ಸ್ವಾಮಿ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿಯ 13 ಕಂಬಿಗಳ ಕುಟುಂಬದವರು 9ನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದರು. ಇನ್ನು ಜಾತ್ರಾ ಮಹೋತ್ಸವಕ್ಕೆ ನಂದಗುಡಿ ಶಾಖಾ ಮಠದ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಭೇಟಿ ನೀಡಿ ಜನರಿಗೆ ಆಶೀರ್ವಾದ ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ವೀರಗಾಸೆ ನೃತ್ಯ, ಭರತನಾಟ್ಯ, ಹರಿಕತೆ, ಕೋಲಾಟ ಸೇರಿದಂತೆ ವಿಶೇಷವಾಗಿ ತಲೆಯ ಮೇಲೆ ತೆಂಗಿನಕಾಯಿ ನಡೆಸುವ ಪವಾಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಕಾರ್ಯಕ್ರಮದ ಕುರಿತು ಟ್ರಸ್ಟ್ ಅಧ್ಯಕ್ಷರಾದ ಸತ್ಯರಾವ್ ರಾಮು ಮಾತನಾಡಿ, ಎಲ್ಲಾ ಕಂಬಿಯವರು ಸೇರಿ 3 ದಿನಗಳ ಕಾಲ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದು, ದೇವರಿಗೆ ವಿಶೇಷ ಪೂಜೆ, ಹೋಮ ಹವನ ನಡೆಸಿದ್ದು ಎಲ್ಲ ಭಕ್ತರಿಗೆ ದೇವರ ಅನುಗ್ರಹ ಸಿಗಲಿ ಎಂಬ ಉದ್ದೇಶದಿಂದ ಈ ಪೂಜಾ ಕಾರ್ಯಕ್ರಮ ನಡೆಸಲಾಗಿದೆ. ಇನ್ನು ಸಿದ್ದರಾಮಾನಂದಪುರಿ ಸ್ವಾಮೀಜಿ ಅವರು 9 ವರ್ಷದ ಬದಲು 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡಿ ಎಂದು ತಿಳಿಸಿದ್ದು, ಇದರ ಬಗ್ಗೆ ಎಲ್ಲರೂ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದರು. ತೋರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಬೈರನಹಳ್ಳಿ ಗ್ರಾಮದಲ್ಲಿ ಇವತ್ತು ಬಲ್ಲದಬತ್ತೇಶ್ವರ ಸಿದ್ದೇಶ್ವರ ಇವತ್ತು ಜಾತ್ರಾ ಮಹೋತ್ಸವಕ್ಕೆ ಇವತ್ತು ಆ ಕುಲದ ಎಲ್ಲ ಕುಲ ಬಾಂಧವರು ಕೂಡ ಕರೆದು ಇವತ್ತು 9 ವರ್ಷ ಹಿಂದೆ ಈ ಜಾತ್ರಾ ಮಹೋತ್ಸವ ಆಗಿತ್ತು. 9 ವರ್ಷಕ್ಕೊಂದು ಸಲ ಮಾಡ್ತಾಯಿದ್ದಾರಂತೆ. ಈಗ ನಮ್ಮ ಸಿದ್ದಾನಂದಪುರ ಸ್ವಾಮೀಜಿಗೂ ಕೂಡ ಬಂದಿದ್ದರು. ಅವರು 9 ವರ್ಷ ಮಾಡಬೇಡ್ರಪ್ಪ, ಒಂದು 3 ವರ್ಷಕ್ಕನ ಮಾಡಿ, ದೇವರು ಲೇಟ್ ಆದಂಗೆಲ್ಲ ಕೊಟ್ಬಿಡ್ತೀರ ನೀವು ಅಂತೇಳಿ ಅವ್ರ ಆಶ್ವಾಸನೆ ಕೊಟ್ಟವ್ರೆ. ಅವ್ರ ಆಶೀರ್ವಾದ ಪರವಾಗಿ ಇವರು 3 ವರ್ಷಕ್ಕೊಂದು ಸಲ ಈ ಬತ್ತೇಶ್ವರ ಜಾತ್ರೋತ್ಸವ ಮಹೋತ್ಸವವನ್ನು ಮಾಡಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಇವತ್ತು ಎಲ್ಲ ಗ್ರಾಮದ ಎಲ್ಲ ಕುಲಬಾಂಧವರು ಕೂಡ ಸೇರಿ ಎಲ್ಲ ಸಮಾಜದ ಮುಖಂಡರನ್ನು ಕರೆದು ಇವತ್ತು ಭಾಳ ಅದ್ಧೂರಿಯಾಗಿ ಸಂಭ್ರಮ ಸಡಗರದಿಂದ ಬಲ್ಲದಬತ್ತೇಶ್ವರ ಸ್ವಾಮಿಯ ಇವತ್ತು ಜಾತ್ರಾ ಮಹೋತ್ಸವವನ್ನು ಅಧ್ಯಕ್ಷತೆ ವಹಿಸಿಕೊಂಡಂಥ ನಮ್ಮ ರಾಮಣ್ಣವರು ಕೂಡ ಈ ದೇವರ ಅಧ್ಯಕ್ಷತೆ ಕೂಡ ಅವರೇ ಅಧ್ಯಕ್ಷರಾಗಿದ್ದಾರೆ. ನಮಗೆ ಭಾಳ ಸಂತೋಷ. ನಮ್ಮ ಹೊಸಕೋಟೆ ತಾಲೂಕಿನವರು ಇವತ್ತು ಮಾಲೂರು ತಾಲೂಕಿನಲ್ಲಿ ಇವರು ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಕೂಡ ಬಂದು ಈ ಬಲ್ಲದಬತ್ತೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಭಾಳ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಎಲ್ಲ ಈ ಸ್ವಾಮಿಯ ಕುಟುಂಬದವರ ಕುಲದವರೆಗೂ ಈ ದೇವರ ಕುಲಕ್ಕೆ ಸೇರಿರ್ತಕ್ಕಂಥ 2,000 ಜನಸಂಖ್ಯೆ ಇರ್ತಕ್ಕಂಥ 8,000 ಸಾವಿರದಿಂದ 10,000ವರೆಗೂ ಈ ಜನಸಂಖ್ಯೆಯನ್ನು ಕೂಡಿರ್ತಕ್ಕಂಥ ಈ ಸ್ವಾಮಿಗೆ ಎಲ್ಲ ಪಾತ್ರರಾಗಿ ದೇವರ ಆರೋಗ್ಯ ಬಗ್ಗೆ ಐಶ್ವರ್ಯ ಸಕಲ ಸಂಪತ್ತುಗಳೆಲ್ಲ ಈ ಕುಲದ ಭಕ್ತ ಮಹೇಶ್ವರಿಗೆಲ್ಲ ದೇವರು ಕೊಡಲಿ ಅಂತ ನಾನು ಕೇಳ್ಕೊತ ಎಲ್ಲರೂ ಒಳ್ಳೆಯದಾಗಲಿ, ಶುಭವಾಗಲಿ ಹಾರೈಸ್ತೀನಿ.